ಶ್ರೀ ಆದಿಶಕ್ತ್ಯಾತ್ಮಕ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ 38ನೇ ವಾರ್ಷಿಕೋತ್ಸವ 5 ದಿನಗಳ ಕಾಲ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಗುಡಿಬಂಡೆಯ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಸರ್ವಧರ್ಮ ಸಮನ್ವಯ ವಿಶ್ವ ಧ್ಯಾನ ಮಂದಿರ ಹಾಗೂ ಶ್ರೀ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದಲ್ಲಿ ಯಜ್ಞ ಹೋಮಾದಿ ಮಹಾ ಕಾರ್ಯಗಳೊಂದಿಗೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಗಣಪತಿ ಹೋಮ, ಶ್ರೀ ಗಾಯತ್ರಿ ಮೂಲ ಮಂತ್ರ ಹೋಮ, ರುದ್ರ ಹೋಮ, ಲಲಿತಾ ಸಹಸ್ರನಾಮ ಪಾರಾಯಣ ಸಹಿತ ಹೋಮ, ಚಂಡಿಕಾ ಹೋಮ, ಕುಮಾರಿ ಪೂಜೆ, ದಂಪತಿ ಪೂಜೆ, ಶ್ರೀರಾಮ ತಾರಕ ಹೋಮ, ಪವಮಾನ ಗಾಯತ್ರಿ ಹೋಮ ಸೇರಿದಂತೆ ಅನೇಕ ಯಜ್ಞ ಹೋಮಾದಿ ಕಾರ್ಯಕ್ರಮಗಳು ಈ 5 ದಿನಗಳ ಕಾಲ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ಈ ದೇವಸ್ಥಾನದ್ದು ನಮಗೆ ತುಂಬ ಪ್ರಾಜೆಕ್ಟ್ಸ್ಗಳಿದೆ. ಇಲ್ಲಿ ಸುರಸದ್ಮಗಿರಿ ತೆಪ್ಪೆಯಲ್ಲಿರುವಂತಹ ಅಲ್ಲಿ ನಮ್ಮದು ಯಾಗಶಾಲೆ ಇದೆ. ಅಲ್ಲಿ ನಾವು ಲಾಸ್ಟ್ 4 ಡೇಸಿಂದ ವೇರಿಯಸ್ ಹೋಮಗಳು ಮಾಡಿದ್ವಿ. ನಿನ್ನೆ ಸ್ಪೆಷಲಾಗಿ ಅಂದರೆ ನಾವು ಮಹಾ ಧನ್ವಂತರಿ ಹೋಮ ಮಾಡಿದ್ವಿ. ಸುಮಾರು ಒಂದು 40-50 ಡಾಕ್ಟರ್ಸ್ ಎಲ್ಲ ಸೇರಿ ಮಾಡಿದ್ದೀವಿ. ಇದು ಲೋಕ ಕಲ್ಯಾಣಕ್ಕೋಸ್ಕರ ಅಂತ. ಇವತ್ತು ಚಂಡಿಕಾ ಹೋಮ ಇದೆ. ನಮ್ಮ ಯಾಗಶಾಲೆ ಮತ್ತು ವೇದ ವಿಜ್ಞಾನ ಪಾಠಶಾಲಾ ಎದುರುಗಡೆ ಈಗ ಒಂದು ದೊಡ್ಡ ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ವಿ. ಇದು ನಾವು ಅಲ್ಲಿ ಸರ್ವಧರ್ಮ ಧ್ಯಾನ ಮಂದಿರ ಮಾಡಬೇಕು ಅಂತ. ಅಲ್ಲಿ ಗಾಯತ್ರಿ ಮಹಾಗಾಯತ್ರಿ ಅವ್ರದ್ದು ವಿರಾಟ ಗಾಯತ್ರಿ ಅಂತ ಹೇಳ್ಬೋದು. 24 ಅಡಿ ಗಾಯತ್ರಿದು ಐಡಲ್ ಬರುತ್ತೆ. ಅಲ್ಲಿ ನಾವು ಮೆಡಿಟೇಷನ್ ಹಾಲ್ ಅಂತ ಮಾಡ್ತಾ ಇದ್ದೀವಿ. ವಿಶ್ವಾಮಿತ್ರ ಅವರು ನಮಗೆ ಗಾಯತ್ರಿ ಮಂತ್ರ ಕೊಟ್ಟಾಗ ಅದು ಯಾವುದೇ ನಾವು ಕ್ಯಾಸ್ಟ್ ನೋಡಲಿಲ್ಲ, ಕಲರ್ ನೋಡಲಿಲ್ಲ, ಜಾತಿ ನೋಡಲಿಲ್ಲ ಅಥವಾ ಲ್ಯಾಂಗ್ವೇಜ್ ನೋಡಲಿಲ್ಲ, ಇದು ಲೋಕಕ್ಕೆ ಅಂತ ಅವರು ಕೊಟ್ಟಿದ್ದು. ಅದೇ ಫಿಲಾಸಫಿಲಿ ನಾವು ಈಗ ಸರ್ವಧರ್ಮ ಧ್ಯಾನ ಮಂದಿರ ಮಾಡ್ತಾ ಇದ್ವಿ. ಅದ್ರ ಪಕ್ಕ ಒಂದು ಪುರಾತನ ಕಲ್ಯಾಣಿ ಇದೆ, ಅದರಲ್ಲಿ ನಾವು ರೀಜುವನೇಷನ್ ಆಫ್ ದ್ಯಾಟ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಗೌರ್ಮೆಂಟ್ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ MLA ಆಗಿರೋಂತಹ ಸುಬ್ಬಾರೆಡ್ಡಿ ಅವ್ರನ್ನು ಪಾಪ ನಿಂತ್ಕೊಂಡು ನಮ್ಮ ಕಲ್ಯಾಣಿನ ಅವರು ರೀಜುವನೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಥರ ತುಂಬ ಜನಗಳು ಇಲ್ಲಿ ಗುಡಿಬಂಡೆ ಊರವರು ಮತ್ತು ಬೇರೆ ಬೇರೆ ದೇಶದಿಂದನೂ ಜನಗಳು ಬಂದು ಇವತ್ತು ನಾವು ಇಲ್ಲಿ ಗುಡಿಬಂಡೆಯಲ್ಲಿ ಒಂದು ಪುಣ್ಯಕ್ಷೇತ್ರ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಅಂತ. ನಮಸ್ಕಾರ. ಈ ಗುಡಿಬಂಡೆ ಆದಿಶಕ್ತ್ಯಾತ್ಮಕ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ 38ನೇ ವಾರ್ಷಿಕೋತ್ಸವವನ್ನು ಕಳೆದ 4 ದಿನಗಳಿಂದ ಕೂಡ ಭಕ್ತಿ, ಶ್ರದ್ಧೆ, ಸಂಭ್ರಮ, ಸಡಗರ ಹಾಗೂ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಎಲ್ಲರೊಡಗೂಡಿ ನಡೆಸ್ಕೊಳ್ತಾ ಬರ್ತಾ ಇದೆ. ಈ ಒಂದು ಸಂಪ್ರದಾಯ 38 ವರ್ಷಗಳಿಂದ ಕೂಡ ಈ ಒಂದು ಸ್ಥಳದಲ್ಲಿ, ಕ್ಷೇತ್ರದಲ್ಲಿ, ಗಾಯತ್ರಿ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಪವಾಡನೆ ಅಂತ ಹೇಳ್ಬೋದು. ಇದು ಇಡೀ ಭಾರತದಲ್ಲಿ ಮೊದಲನೇ ದೇವಸ್ಥಾನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದ್ವೈತಾದ್ವೈತ ವಿಶಿಷ್ಟಾದ್ವೈತ ತ್ರಿಮತಾಂಶ ಸಂಭೂತವಾಗಿರ್ತಕ್ಕಂತಹ
ಏಕಪೀಠದಲ್ಲಿ ನೆಲೆಸಿರ್ತಕ್ಕಂತಹ ಪ್ರಥಮ ಗಾಯತ್ರಿ ದೇಗುಲ ಅಂತ ಹೆಗ್ಗಳಿಕೆ ಈ ಒಂದು ಗುಡಿಬಂಡೆಯ ದೇವಸ್ಥಾನಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಭೇದಗಳ ಇಲ್ದಿರ, ಮತತ್ರಯ ಭೇದ ಇಲ್ಲ, ಕುಲತ್ರಯ ಭೇದ ಇಲ್ಲ, ಎಲ್ಲವನ್ನೂ ಮರೆತು ಇಲ್ಲಿ ಎಲ್ಲರೂ ಒಗ್ಗೂಡಿ ಮನೆಯ ಹಬ್ಬ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಒಂದು ವಿನೂತನವಾಗಿ ಕಳೆದ 38 ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ 38ನೇ ವರ್ಷ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ರಾವ್ ಅವರ ನೇತೃತ್ವ, ನಮ್ಮ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಈ ವರ್ಷ ಕೂಡ 4 ದಿನಗಳ ಕಾರ್ಯಕ್ರಮ. ಇವತ್ತು 4ನೇ ದಿನ. ಇವತ್ತು ವಿಶೇಷವಾಗಿ ಚಂಡೀ ಯಾಗದೊಂದಿಗೆ ಈ ಒಂದು ಕಳೆದ 4 ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಗಣಪತಿ ಹೋಮ, ಆದಿತ್ಯಾದಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ರಾಮತಾರಕ ಹೋಮ, ಮಹಿಳಾ ಮಂಡಳಿಯವರೇ, ವಿಶೇಷವಾಗಿ ಗಾಯತ್ರಿ ಮಹಿಳಾ ಮಂಡಳಿಯವರೇ ನಡೆಸ್ಕೊಡ್ತಕ್ಕಂತಹ ಲಲಿತಾ ಸಹಸ್ರನಾಮ ಹೋಮ ಹಾಗೂ ರುದ್ರ ಹೋಮ, ಸುದರ್ಶನ ಹೋಮ, ಮಹಾಗಾಯತ್ರಿ ಯಜ್ಞ ಮತ್ತು ಇವತ್ತು ನಿನ್ನೆ ಸುಮಾರು 60 ಜನ ವೈದ್ಯವರಿಂದ, ತಜ್ಞ ವೈದ್ಯರು, ಡಾಕ್ಟರ್ಸೇ ಸೇರಿ ನಡೆಸ್ಕೊಟ್ಟಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿರ್ತಕ್ಕಂತಹ ಧನ್ವಂತರಿ ಮಹಾವಿಷ್ಣು ಯಾಗ. ಮತ್ತು ಇವತ್ತು ಆ ಯಾಗ ಸಂಪೂರ್ಣವಾಗಿ ಮಹಾಚಂಡಿ ಯಜ್ಞದೊಂದಿಗೆ ಸಂಪನ್ನವಾಗುತ್ತೆ. ನಮೋಸ್ತ್ವನಂತಾಯ ಸೋಂ ಜಾತ ವೇದ ನಿದಹಾತಿ ವೇದ ಸ್ತನಪರ್ಷದದಿ ದುರ್ಗಾಣಿ ವಿಶ್ವ ನಾವೇ ವಸಿಂತಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾಜ್ವಲಂತಿ ಅಗ್ನೇ ನಯನ ಸುಭತಾರಾಯನ್ ವಯನಾನಿ ವಿದ್ವಾ ಉಕ್ತಿಂ. ಅಲ್ಲ ಅಲ್ಲ ಹುಷಾರಿಲ್ಲ. ನಿನ್ ಮಗು ತಲೆ ಹಿಂಗೆ ಈ ಸಕಲ ಯಜ್ಞ ಹೋಮಾದಿ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನು ಗುಡಿಬಂಡೆ ಶ್ರೀ ಮಾತಾ ಗಾಯತ್ರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಗಿರೀಶ್ ರಾವ್, ಮುಖ್ಯ ಸಂಚಾಲಕ ಸನಾ ನಾಗೇಂದ್ರ ಭಟ್, ಟ್ರಸ್ಟ್ನ ಪದಾಧಿಕಾರಿಗಳು, ಯಜ್ಞ ಹೋಮಾದಿ ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನು ಮಾಂಕಾಲ ಶ್ರೀಹರಿ ಶರ್ಮಾ ಹಾಗೂ ಅವರ ತಂಡದವರು ವಹಿಸಿದ್ದರು.